ಕಾಂಗ್ರೆಸ್ನವ್ರು ಬಹಳ ನಿಸ್ಸೀಮರಾಗಿದ್ದಾರೆ ಯಾವ ವಿಷಯದಲ್ಲಿ ಅಂದರೆ ಅವಾಗ ಸಬ್ಜೆಕ್ಟ್ ಕೊಡೋದಲ್ಲಿ ದಸರಾ ಅನ್ನೋ ಸಬ್ಜೆಕ್ಟ್ ಕೊಟ್ಟರು, ಏನೋ ಕ್ರಾಂತಿನೂ ಅಲ್ಲ ಭ್ರಾಂತಿನೂ ಅಲ್ಲ ಅದು ಅದೊಂದು ಸಬ್ಜೆಕ್ಟ್ ಕೊಟ್ಟರು. ಸೆಪ್ಟೆಂಬರು ಆಗಸ್ಟು ನವಂಬರ್ ಕ್ರಾಂತಿ ಸಬ್ಜೆಕ್ಟ್ ಕೊಟ್ಟರು, ಗಣತಿದು ಒಂದು ಸಬ್ಜೆಕ್ಟ್ ಕೊಟ್ಟರು. ಈಗ ಸರ್ಜರಿ ಸಬ್ಜೆಕ್ಟ್ ನೋಡಿ ಎಷ್ಟು ಚೆನ್ನಾಗಿ ಕೊಟ್ಟಿದ್ದಾರೆ. ಈಗ ಅದನ್ನು ನಾವು ಚರ್ಚೆ ಮಾಡಬೇಕು. ಈ ಡೈವರ್ಟಿಂಗ್ ಪಾಲಿಟಿಕ್ಸ್ ಅಂದ್ರೆ ಇದೇನಾ? ಈ ಒಂದು ಸರ್ಕಾರ ಅಂತ ಅಂದ್ಮೇಲೆ ನಾವು ಚರ್ಚೆ ಮಾಡಬೇಕಾಗಿರೋದು ಅಭಿವೃದ್ಧಿ ಮೇಲೆ. ಅಭಿವೃದ್ಧಿಯ ಬಗ್ಗೆ ಚರ್ಚೆನೇ ನಡೀತಾ ಇಲ್ಲ. ಇವತ್ತು ಈ ಸರ್ಜರಿ ಬಗ್ಗೆ ನಡೀತಾ ಇದೆ. ಸರ್ಜರಿ ಎಂತಕ್ ಮಾಡೋದು? ನಮ್ ದೇಹಕ್ಕೆ ಏನಾದ್ರು ಸಮಸ್ಯೆ ಆದಾಗ, ಒಳಗಡೆ ಕಾಯಿಲೆ ಇದ್ದಾಗ ಇದಕ್ಕೆ ಸರ್ಜರಿ ಮಾಡ್ಬೇಕು. ಇವತ್ತು ಕಾಂಗ್ರೆಸ್ ಸರ್ಕಾರ ಸರ್ಜರಿ ಮಾತಾಡ್ತಾ ಇದೆ. ಹಂಗಾದ್ರೆ ಅದರೊಳಗಡೆ ಅನರ್ಹರು ಇದ್ದಾರೆ, ತಪ್ಪು ಮಾಡಿರೋರು ಇದ್ದಾರೆ, ಕಾಯಿಲೆ ಕಸಾಲುಗಳಿದ್ದಾವೆ, ಆಚೆ ಕಿತ್ತಾಕ್ಬೇಕು ಅಂತ ಹೇಳಿ ಇವತ್ತು ಸರ್ಜರಿ ನಡೀತಾ ಇದೆ. ಈ ಸರ್ಜರಿ ಕೇವಲ ಸಚಿವರುಗಳದೇ ಆಗುತ್ತಾ ಅಥವಾ ಸಿದ್ದರಾಮಯ್ಯವ್ರನ್ನ ಸೇರ್ಸಾಗುತ್ತಾ ಅಂತಕ್ಕಂಥದ್ದು ನಮಗೆ ಗೊತ್ತಿಲ್ಲ. ಸಿದ್ದರಾಮಯ್ಯ ಸೇರ್ಸಾಗ್ಬೋದು, ಚಾನ್ಸಸ್ ಇಸ್ ಮೋರ್. ಯಾಕೆಂದ್ರೆ ರಾಜಕೀಯ ಪಟಸಾಲೆನಲ್ಲಿ ಅದು ಕಾಂಗ್ರೆಸ್ ನಲ್ಲಿ ಅತಿ ದೊಡ್ಡ ಚರ್ಚೆ ನಡೀತಾ ಇರತಕ್ಕಂಥದ್ದು. ಎರಡನ್ನು ಈ ಕಡೆ ಸಿದ್ದರಾಮಯ್ಯನವರು ಬಣದವರು ಕಂಟಿನ್ಯೂ ಆಗ್ತಾರೆ ಅಂತ ಹೇಳ್ತಾರೆ, ಡಿ ಕೆ ಶಿವಕುಮಾರ್ ಬಣದವರು ನಮ್ಮ ಅಣ್ಣ ಸಿಎಂ ನೆಕ್ಸ್ಟ್ ಇನ್ನೊಂದು 1 ತಿಂಗಳು ಅಂತ ಹೇಳ್ತಾ ಇದ್ದಾರೆ. ಮತ್ತೆ ಅದ್ರ ಜೊತೆಗೆ ಎಲ್ಲೋ ಒಂದ್ ಕಡೆ ಇವತ್ತು ಯಾವಾಗಲೂ ಬಿಹಾರ ಚುನಾವಣೆ ಆದ್ಮೇಲೆ ಇವೆಲ್ಲ ಸಚಿವ ಸಂಪುಟ ಸಭೆ, ಸಚಿವ ಸಂಪುಟ ಸರ್ಜರಿ ಅಂತ ಹೇಳ್ತಾ ಇದ್ರು. ಇದ್ದಕ್ಕಿದ್ದಂಗೆ ಇವತ್ತು ಚರ್ಚೆ ಆಗ್ತಾ ಇರೋದು ನೋಡಿದ್ರೆ ಬಿಹಾರ ಚುನಾವಣೆ ಸೋಲಂತೂ ಖಂಡಿತ. ಯಾಕೆಂದ್ರೆ ನೆನ್ನೆ ಒಂದು ಸರ್ವೆ ಬಂದಿದೆ, 7ರಿಂದ 8 ಸೀಟ್ ಅಷ್ಟೇ ಕಾಂಗ್ರೆಸ್ ಗೆಲ್ಲೋದು ಅಂತ. ಸೋಲಂತೂ ಖಂಡಿತ. ಅಕಸ್ಮಾತ್ ಬಿಹಾರ ಚುನಾವಣೆಯಲ್ಲಿ 7ರಿಂದ 8 ಸೀಟ್ ಬಂದ್ರೆ ಸಿದ್ದರಾಮಯ್ಯನವರು 100% ಬದಲಾವಣೆ ಮಾಡ್ತಾರೆ. ಈಗ ಯಾವ ಕಾಯಿಲೆ ಕಸಾಲುಗಳಿದ್ದ ಒಂದು ಸರ್ಜರಿ ಮಾಡಿ ಬಿಸಾಕ್ಬಿಟ್ಟು ನನಗೆ ಜೈ ಅನ್ನೋರ್ನ ಇಟ್ಕೊಳ್ಳೋಣ ಅಂತೇಳಿ ಸಿದ್ದರಾಮಯ್ಯನವರು ಡಿಸೈಡ್ ಮಾಡ್ಕೊಂಡಿರ್ಬೋದು ಅಂತ ಅನಿಸ್ತಾ ಇದೆ.